T20 ಫಾರ್ಮ್ಯಾಟ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಮಿಸ್ಟ್ರಿ ಬೌಲರ್ ಅಂತ ಒಂದು ಟ್ರೆಂಡ್ ಯೋಚನೆ ಮಾಡ್ತಾ ಇದ್ದಿದ್ದು. ಯಾವಾಗ ಟೀಮ್ಸ್ ಡಾಮಿನೇಟ್ ಮಾಡಿದಾರೋ T20 ಅಂತ ಫಾರ್ಮ್ಯಾಟ್ ನಲ್ಲಿ ಆ ಟೀಮ್ಸ್ಗಳಲ್ಲೆಲ್ಲ ಮಿಸ್ಟ್ರಿ ಎಲಿಮೆಂಟ್ ಇದ್ದಿದ್ದೇನೆ. ಅದು ಎಸ್ಪೆಷಲಿ ಸಬ್ ಕಾಂಟಿನೆಂಟ್ ಅಂತ ಬಂದಾಗ ಸ್ಲೋ ಪಿಚಸ್ ಅಲ್ಲಿ, ಲೋ ಪಿಚಸ್ ಅಲ್ಲಿ ಅಥವಾ ಫ್ಲಾಟ್ ಆಗಿದೆ ಅಂತಾನೆ ತಗೊಳ್ಳಿ. ಏನ್ ವ್ಯತ್ಯಾಸ ಸ್ಲೋ ಪಿಚ್ಗೂ ಫ್ಲಾಟ್ ಆಗಿರೋ ಪಿಚಸ್ಗೂ ಅಂದ್ರೆ, ಸ್ಲೋ ಪಿಚ್ ಅಂದ್ರೆ ಮೇ ಬಿ ಸ್ವಲ್ಪ ಕಂಪ್ಯಾರಿಟಿವ್ಲಿ ಬಿದ್ದ ತಕ್ಷಣ ಜಿಪ್ ಆಗದೆ ಇರ್ಬೋದು, ಬಾಲ್ ಹಿಂಗೆ ಕ್ಯಾರಿ ಇಲ್ಲದೆ ಇರ್ಬೋದು. ಎಕ್ಸಾಂಪಲ್ ಅಂತಂದ್ರೆ ನಮ್ಮ ಇಂಡಿಯನ್ ವಿಕೆಟ್ಸು ಅಂತಂದ್ರೆ ಶ್ರೀಲಂಕನ್ ವಿಕೆಟ್ಸ್, ಪಾಕಿಸ್ತಾನಿ ವಿಕೆಟ್ಸು ಅಥವಾ ದುಬೈ, ವೆಸ್ಟ್ ಇಂಡೀಸ್ ಇಂಥ ಕಡೆ ಸ್ಲೋ ಲೋ ಜೋರಾಗಿರುವಂಥ ಪಿಚಸ್ ಅಲ್ಲಿ ಇಂಗ್ಲೆಂಡು, ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಇಲ್ಲ ಕಡೆ ಬಾಲ್ ಬ್ಯಾಟಿಗೆ ಬರುತ್ತಲ್ಲ, ಬಿದ್ದ ತಕ್ಷಣ ಅದು ನಿಲ್ಲದಲ್ಲ, ಗ್ರಿಪ್ಪೇ ಆಗಲ್ಲ ಪಿಚ್ ಮೇಲೆ, ಬಿದ್ದ ತಕ್ಷಣ ಜೋರಾಗಿ ಬರುತ್ತಲ್ಲ, ಅಂದ್ರೆ ಬಾಲ್ ಬ್ಯಾಟಿಗೆ ಬರುತ್ತೆ ಅಂತಾರಲ್ಲ, ಅದ್ರ ಅರ್ಥ ಏನು? ಕಾಯ್ತಾ ಇರ್ತಾರೆ ಬ್ಯಾಟ್ಸ್ಮನ್ಗಳು, ಪಟಾರ್ ಹೊಡಿತಾ ಇರ್ತಾರೆ ಇನ್ಸ್ಟಿಂಗ್ಸ್ ಅಲ್ಲಿ, ಮೂವ್ ಆದ್ರೂ ಕೂಡ ಹೊಡಿತಾ ಇರ್ತಾರೆ T20 ಫಾರ್ಮ್ಯಾಟ್ ಅಲ್ಲಿ ವೈಟ್ ಬಾಲ್ ಅಲ್ಲಿ. ಸ್ಲೋ ಪಿಚಸ್ ಅಲ್ಲಿ ಆಡೋದಕ್ಕೆ ಸ್ಪೆಷಲ್ ಎಬಿಲಿಟಿ ಏನು? ಸ್ಪಿನ್ನರ್ಸ್ ಡಾಮಿನೇಟ್ ಮಾಡ್ತಾರೆ. ಎಲ್ಲಿ ಕಾಟ ಆಗಿದೆ ಅಂತಂದ್ರೆ ಒಂದು ಟ್ರೆಂಡ್ ಹೇಳ್ತದೆ, ಸ್ಪಿನ್ನರ್ಸು ಇಷ್ಟು ವರ್ಷ T20 ಆಡಿರೋದ್ರಲ್ಲಿ ಒಂದು ಲೆಂತ್ ಅಲ್ಲಿ ಬೌಲಿಂಗ್ ಮಾಡ್ತಾರೆ, ಲೈನ್ ಸ್ವಲ್ಪ ವೇರಿ ಮಾಡ್ತಾ ಇರ್ತಾರೆ, ಸ್ಟಂಪ್ಸ್ ಹೊಡಿಯುವಂತ ಲೈನ್. ಅಂದ್ರೆ ಆಫ್ ಸ್ಪಿನ್ನರ್ ಜಸ್ಟ್ ಹೊಡ್ಸಿದ್ದು ಆಫ್ ಸ್ಟಂಪ್, ಲೆಫ್ಟ್ ಆನ್ ಸ್ಪಿನ್ನರ್ ಜಸ್ಟ್ ಲೆಗ್ ಸ್ಟಂಪ್ ಮೇಲೆ ಪಿಚ್ ಮಾಡ್ತಾ ಇರ್ತಾರೆ. ಮಿಸ್ಟ್ರಿ ಎಲಿಮೆಂಟ್ ಇರೋರು ಮಿಡಲ್ ಸ್ಟಂಪ್ ಮೇಲೆ ಪಿಚ್ ಮಾಡಿ ಒಳಗೆ ಆಚೆ ತರ್ತಾರೆ. ಲೆಂತ್ ಮ್ಯಾಂಡೇಟ್ರಿ, ಅಂದ್ರೆ ಲೈನ್ ವೇರಿ ಆಗ್ತಾ ಹೋಗುತ್ತೆ. ಯಾಕೆ ಲೈನ್ ವೇರಿ ಆಗುತ್ತೆ ಅಂತಂದ್ರೆ ಅಕಸ್ಮಾತ್ ಎಕ್ಸ್ಟ್ರಾ ಸ್ಪಿನ್ ಆಗ್ಬಿಟ್ರೆ ಲೈನ್ ಮಿಸ್ ಆಗ್ತಾ ಇರುತ್ತೆ, ಸ್ಟಂಪ್ಸ್ ಮಿಸ್ ಆಗ್ತಾ ಇರುತ್ತೆ. ಅದಕ್ಕೆ ಮಿಸ್ಸಿಂಗ್ ಡೌನ್ ದ ಲೆಗ್, ಮಿಸ್ಸಿಂಗ್ ಆಫ್ ಅಂತ ಹೇಳ್ತಾ ಇರ್ತಾರೆ, ಗೊತ್ತಲ್ಲ ನಿಮ್ಗೆ DRS ನೋಡಿದಾಗ. ಅದಾಗಬಾರ್ದು. ಪಿಚ್ಡ್ ಔಟ್ ಟು ದ ಆಫ್ ಸ್ಟಂಪ್ ಆಗಿ ಹಿಟ್ಟಿಂಗ್ ಇನ್ ಲೈನ್, ಹಿಟ್ಟಿಂಗ್ ದ ಸ್ಟಂಪ್ಸ್ ಆದ್ರೆ ಮಾತ್ರ, ಸ್ಟಂಪ್ಸ್ ಹೊಡಿತಾ ಇದ್ರೆ ಮಾತ್ರ ಔಟು ಅಂತ LBW ಇಲ್ಲೇ ಇರೋದು. ಸ್ಪಿನ್ನರ್ಸು ಸ್ಟಂಪ್ ಮೇಲೆ ಬೌಲಿಂಗ್ ಮಾಡಿ ಸ್ಟಂಪ್ಸ್ ಹೊಡಿಯುವಂಥವ್ರು ಇದ್ರಲ್ಲ ಮೋಸ್ಟ್ ಎಫೆಕ್ಟಿವ್. ಆ ಟ್ರೆಂಡ್ ಇದೆ. ಆದ್ರೆ ಲೆಂತ್ ಮ್ಯಾಂಡೇಟ್ರಿ, ಮುಂದೆ ಹಾಕಿದವರೆಲ್ಲ ಓಡಿಸ್ಕೊಂಡಿದ್ದಾರೆ, ಹೊಡೆದ್ಬಿಡ್ತಾರೆ ಅನ್ಬಿಟ್ಟು ಬ್ಯಾಟ್ ಮುಂದೆ ಹಾಕ್ತು ಅಂತಂದ್ರೆ ಪಟಾರ್ ಅಂತ ಕೊಟ್ಟಿದ್ದಾರೆ. ಲೆಂತ್ ಎಲ್ಲಿರುತ್ತೆ ಅಂತಂದ್ರೆ ಅದು ಗುಡ್ ಲೆಂತ್ ಡಿಪೆಂಡ್ ಆಗತ್ತೆ. ಸಖತ್ ಮುಂದೆ ಆಡುವಂತ ಪ್ಲೇಯರ್ ಪ್ರಿಡಾಮಿನೆಂಟ್ಲಿ ಫ್ರಂಟ್ ಫುಟ್ ಅಲ್ಲಿ ಬರೋರಿಗೆ ಲೆಂತ್ ಸ್ವಲ್ಪ ಹಿಂದೋಗುತ್ತೆ, ಅದು ಗುಡ್ ಲೆಂತ್. ನಿಂತಿದ್ದ ಜಾಗದಲ್ಲಿ ಅಥವಾ ಬ್ಯಾಕ್ ಅಂಡ್ ಅಕ್ರಾಸ್ ಬ್ಯಾಕ್ ಅಂಡ್ ಬ್ಯಾಕ್ ಮೂವ್ಮೆಂಟ್ ಮಾಡೋರಿಗೆ ಲೆಂತ್ ಸ್ವಲ್ಪ ಮುಂದೆ ಬರುತ್ತೆ ಟುವರ್ಡ್ಸ್ ದ ಬ್ಯಾಟ್ಸ್ಮನ್. ಇದನ್ನ ಪರ್ಫೆಕ್ಟ್ ಮಾಡಿರುವಂತ ದಾದಾ ಸ್ಪಿನ್ನರ್ಸ್ ಇದಾರಲ್ಲ, ಅವರು ಸಖತ್ ಮಿಸ್ಟ್ರಿ ಆಗ್ಬಿಟ್ಟಿದ್ದಾರೆ. ಕೈಯಿಂದನೇ ಪಿಕ್ ಮಾಡಲ್ಲ. ಒಂದು ಫಸ್ಟ್ ಆಫ್ ಆಲ್ ಬ್ಯಾಟ್ಸ್ಮನ್ಗಳು ಯಾವುದು ಆಫ್ ಸ್ಪಿನ್ನು, ಯಾವುದು ಲೆಗ್ ಸ್ಪಿನ್ನು, ಯಾವುದು ಗೂಗ್ಲಿ, ಯಾವುದು ಕ್ಯಾರಮ್ ಬಾಲ್, ಯಾವುದು ಜೂಟರು, ಯಾವುದು ಸ್ಟ್ರೇಟ್ ಒನ್ ಅನ್ನೋದನ್ನ ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ಪಿಕ್ ಮಾಡ್ಬೇಕು. ಆ ಪಿಕ್ ಮಾಡ್ಬೇಕು ಅಂದ್ರೆ ಪರ್ಸೆಪ್ಚುಯಲ್ ಕ್ಯೂಸ್ ಅಂತಿದೆಯಲ್ಲ, ಅದನ್ನ ಕ್ಯೂಸ್ ನ ಪಿಕ್ ಮಾಡ್ತಾರೆ ಬ್ಯಾಟ್ಸ್ಮನ್ಗಳು. ಮಾಡ್ಲಿಲ್ಲ ಅಂತಂದ್ರೆ ಬ್ಲೈಂಡ್ ಆಗಿ ಆಡ್ತಾ ಇರ್ತಾರೆ. ಬ್ಲೈಂಡ್ ಆಗಿ ಕಾಲ್ ಮುಂದಾಕಿ ಸ್ಟ್ರೇಟ್ ಬ್ಯಾಟ್ ಅಲ್ಲಿ ಆಡಿದವರು ಒಳಗಡೆ ಆಚೆ ಬರೋದು ರೀಡ್ ಮಾಡ್ಲಿ ಅಂದ್ರೆ ಇಷ್ಟು ಬೀಟ್ ಆದ್ರೆ ಸಾಕು, ಸ್ಟಂಪ್ಸ್ ಹೊಡಿಯತ್ತೆ, ಇಲ್ಲ LBW ಆಗುತ್ತೆ, ಇಲ್ಲ ಔಟ್ಸೈಡ್ ಎಡ್ಜ್ ಕ್ಯಾಚ್ ಆಗ್ತಾರೆ. ಸ್ಟೆಪ್ ಔಟ್ ಆಗ್ತೀನಿ ಅಂತಂದ್ರೆ ಡೌಟು, ಅಷ್ಟರಲ್ಲೇ ಬೀಟ್ ಆಗೋದು. ಎಕ್ಸ್ಟ್ರಾರ್ಡಿನರಿ ಸ್ಪಿನ್ ಬೇಡ. ತುಂಬಾ ಸ್ಪಿನ್ ಮಾಡಿದವ್ರು ನೋಡಿ ಸಕ್ಸಸ್ಫುಲ್ ಆಗಿಲ್ಲ. ಇಷ್ಟು ಬೀಟ್ ಮಾಡಿದವರು ಸುನಿಲ್ ನರೇನ್, ವರುಣ್ ಚಕ್ರವರ್ತಿ, ರಾಶಿದ್ ಖಾನ್, ಇವರೆಲ್ಲ ಕಾಮನ್ ಏನು ಅಂತಂದ್ರೆ ಇಷ್ಟರಲ್ಲೇ ಬೀಟ್ ಮಾಡ್ತಾರೆ. ಆದ್ರೆ ಆದಿಲ್ ರಶೀದ್ ನೀವು ಮಿಸ್ಟ್ರಿ ಅಂತ ಹೇಳಕ್ಕಾಗತ್ತಾ? ಅವ್ರು ಗೊತ್ತಾದ್ರು ಕನ್ವೆನ್ಷನಲ್ ಇದ್ರು ಕೂಡ ಅವರು ಮಿಸ್ಟ್ರಿ ಇದ್ರು ಮಿಸ್ಟ್ರಿ ಅಂತ ಕರೆಯಲ್ಲ. ಚಾಹಲ್ ಸೇಮ್ ಕ್ಯಾಟಗರಿ, ಮಿಸ್ಟ್ರಿ ಇಲ್ಲದೆ ಇದ್ರು ಕೂಡ ಬಹಳ ಎಫೆಕ್ಟಿವ್. ಅದಕ್ಕೆ ನಂಗೆ ಸರ್ಪ್ರೈಸ್ ಅನಿಸ್ತಾ ಇರೋದು ಆದಿಲ್ ರಶೀದ್ ಇಂಗ್ಲೆಂಡ್ಗೆ ಅಷ್ಟು ಸಖತ್ ಸಕ್ಸಸ್ ನೋಡಿದ್ದಾರೆ. ಆದ್ರೆ ಫ್ರಾಂಚೈಸ್ ಕ್ರಿಕೆಟ್ IPL ಅಂತ ಬಂದಾಗ ಅವರು ಒಂದ್ಸರಿ ಟೀಮಲ್ಲೇ ಬರಲ್ಲ, ಮಕ್ಕ ಹೊಡಿತಾರೆ. ಯಾಕೆ ಅನ್ನೋದು ಮಿಸ್ಟ್ರಿ ಆಗೋಗಿದೆ, ಅದು ಮಿಸ್ಟ್ರಿ ಆಗೋಗಿದೆ. ಇಲ್ಲಿ ನಾನು ಮಾತ್ರ ಇರೋದು ಸ್ಪಿನ್ನರ್ಸ್ ಕಾಮನ್ ಟ್ರೆಂಡ್ ಏನು ಅನ್ನೋದನ್ನ. ಈಗ ಇನಿಷಿಯಲಿ T20 ಸ್ಟಾರ್ಟ್ ಆದಾಗ ಎಷ್ಟೊಂದು ಜನ ಹೇಳ್ತಾರೆ ಸ್ಪಿನ್ನರ್ಸ್ಗೆ ಪಾತ್ರನೇ ಇಲ್ಲ, ಅವಾರ್ಡ್ ಬಿಸಾಡ್ಬಿಡ್ತಾರೆ ಫ್ಲಾಟ್ ವಿಕೆಟ್ಸ್ ಅಲ್ಲಿ ಅಂತ. ಬಟ್ ಈಗ ನೋಡಿ ಎಕಾನಮಿ ರೇಟು ಕೆಳಗಡೆ ಇಟ್ಟಿರ್ತಾರೆ, ದಾದಾ ತರ ಮಾಡುವಂತ ಸ್ಪಿನ್ನರ್ಸ್. ಹಾಗೆ ವಿಕೆಟ್ಸ್ ಎತ್ತಿರ್ತಾರೆ ಮಿಡ್ಲ್ ಓವರ್ಸ್ ಅಲ್ಲಿ, ಕೊಡೋದೇ ಇಲ್ಲ. ಯಾಕಂದ್ರೆ ಪವರ್ ಹೊಡಿಬೇಕು. ಪವರ್ ಬೇಕು ಅಂತಂದ್ರೆ ನಿಮ್ಗೆ ಪರ್ಫೆಕ್ಟ್ ಟೈಮಿಂಗು ಇರಬೇಕು, ಪವರು ಇರಬೇಕು. ಅವೆರಡು ಕಾಂಬಿನೇಷನ್ ಇರೋರು ಮಾತ್ರ ದಾದಾ. ಪೇಸ್ ನ ಯೂಸ್ ಮಾಡಕ್ಕಲ್ಲ. ಫಾಸ್ಟ್ ಬಾಲರ್ಸ್ ಅಗೇನ್ಸ್ಟ್ ಪೇಸ್ ನ ಯೂಸ್ ಮಾಡ್ತಾರೆ. ಸ್ಪಿನ್ನರ್ಸ್ ಅಗೇನ್ಸ್ಟ್ ಮಿಡ್ಲ್ ಆಫ್ ದ ಬ್ಯಾಟ್ ಅಲ್ಲಿ ಹೊಡಿಬೇಕು. ಯಾರು ಸ್ಟ್ರೇಟ್ ಬ್ಯಾಟ್ ಆಡ್ಬಿಟ್ಟು ಲಾಂಗ್ ಆಫ್ ಅಲ್ಲಿ ಆಡ್ತಾರೋ ಅವರೆಲ್ಲ ಕಷ್ಟಪಟ್ಟಿದ್ದಾರೆ ಅದೇ ರೇಂಜ್ ಅಲ್ಲಿ ಆಡೋರು. ಯಾರು ಹಾರಿಸಾಂಟಲ್ ಬ್ಯಾಟ್ ಶಾಟ್ ಹಿಂಗೆ ಆಡಿ ಅಲ್ಲಿಂದ ಜಸ್ಟ್ ಔಟ್ಸಿದ್ದ ಆಫ್ ಸ್ಟಂಪ್, ಜಸ್ಟ್ ಮಿಡ್ ಸ್ಟಂಪ್ ಮೇಲಿಂದನು ಕಂಟ್ರಿನ ಟಾರ್ಗೆಟ್ ಮಾಡ್ತಾರೆ, ಅವ್ರ ಅಗೇನ್ಸ್ಟ್ ಸ್ವಲ್ಪ ಕಷ್ಟಪಟ್ಟಿದ್ದಾರೆ. ಮಿಸ್ಟ್ರಿ ಎಲಿಮೆಂಟ್. ಬಟ್ ನಂಬರ್ಸ್ ಹೇಳತ್ತೆ ಲೆಂತ್ ನ ಆಲ್ಟ್ರೇ ಮಾಡಿಲ್ದೇ ಇರೋಂಥ ಸ್ಪಿನ್ನರ್ಸ್ ದಾದಾಗಳು ಅಂತ. ಜಡೇಜಾ, ಅಕ್ಷರ್ ಪಟೇಲ್, ಅಶ್ವಿನ್ ಎಕಾನಮಿ ರೇಟ್ ಕೆಳಗಡೆ ಇಡೋರು. ಎಕ್ಸಾಂಪಲ್ ಹೇಳ್ತಾನೆ ಅಷ್ಟೇನೆ. ಇಡೀ ಜಗತ್ತಲ್ಲಿ ಸ್ಪಿನ್ನರ್ಸ್ ಚೆನ್ನಾಗಿ ಮಾಡಿರೋರು ಸ್ಯಾಂತ್ನರ್ ಒನ್ ಆಫ್ ದ ಬೆಸ್ಟ್ ಇನ್ T20. ಒಂದೇ ಲೆಂತ್ ಅಲ್ಲಿ ಟ್ರೆಜೆಕ್ಟ್ರಿ ವೇರಿ ಮಾಡ್ತಾರೆ, ಏರ್ ಅಲ್ಲಿ ಬೀಟ್ ಮಾಡ್ತಾರೆ, ಫ್ಲೈಟ್ ಮಾಡ್ತಾರೆ, ಕೆಲವೊಂದು ಜೋರ ಹಾಕ್ತಾರೆ, ಹಿಡಿದ ಹಾಕ್ತಾರೆ. ಹಾಗೇನೆ ಅವ್ರ ಆಕ್ಷನ್ ಸ್ವಲ್ಪ ವೇರಿಯೇಷನ್ ಇದ್ರೂ ಆ ಬಾಲ್ ಮೇಲೆ ಕಂಟ್ರೋಲ್ ಇಟ್ಕೊಂಡಿರ್ತಾರೆ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಸ್ಪಿನ್ನರ್ಸ್ ಅವರ ಪಾತ್ರ ಮೋಸ್ಟ್ ಇಂಪಾರ್ಟೆಂಟ್. ಇದು T20ಗೆ ಸೀಮಿತ ಆಗಿರೋದ ಅಥವಾ ODI ನಲ್ಲೂ ಮಿಸ್ಟ್ರಿ ಎಲಿಮೆಂಟ್ ಬರುತ್ತಾ? 10 ಓವರ್ ತನಕ ಸಸ್ಟೈನ್ ಆಗ್ತಾರ ಅಥವಾ 10 ಓವರ್ ಅಲ್ಲಿ ರೀಡ್ ಮಾಡ್ಬಿಡ್ತಾರ ಬೌಲರ್?